ವಿರಾಟ್ ಸಿನಿಮಾ ನೀವು ಕೊನೆಯದಾಗಿ ಅವ್ರ ಜೊತೆ ಡೈರೆಕ್ಷನ್ ಮಾಡಿದಂಥ ಸಿನಿಮಾ, ಅದಾದ ನಂತರದ ದರ್ಶನ್ ಬೇರೆ ಮುಖ. ಯಾಕಂದರೆ ಅವ್ರದ್ದು ದೊಡ್ಡ ದೊಡ್ಡ ಹಿಟ್ಗಳಾಯಿತು, ಅದಾದ ನಂತರ ರೆಮ್ಯುನರೇಷನ್ನು ಜಾಸ್ತಿ ಆಯಿತು, ಸ್ಟಾರ್ಡಮ್ ದೊಡ್ಡದಾಯಿತು, ಫ್ಯಾನ್ ಫಾಲೋಯಿಂಗ್ ಮತ್ತಷ್ಟು ಡಬಲ್ ಆಗ್ತಾ ಹೋಯಿತು. ಹಾಗಾಗಿ ಅವರ ವರ್ತನೆ ವ್ಯಕ್ತಿತ್ವದಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಬಂತು. ಅದು ಆಗಾಗ ನಮಗೆ ಮರುಕಳಿಸ್ತಾ ಇತ್ತು. ಕೆಲವು ಪ್ರಕರಣಗಳಲ್ಲಿ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳೋದಿರ್ಬೋದು, ಬಾಯ್ತಪ್ಪಿನಿಂದ ಏನೋ ಮಾತಾಡಿ ಅದಿನ್ನೇನೋ ಆಗೋದಿರ್ಬೋದು, ಈ ಥರದ್ದೆಲ್ಲ ಆಗ್ತಾ ಬಂತು. ಸೊ ನೀವು ನೋಡಿದಂಥ ದರ್ಶನ್ನೇ ಬೇರೆ, ನೀವು ವಿರಾಟ್ ಸಿನಿಮಾ ಆದಂತಹ ಬೆಳವಣಿಗೆಗಳಲ್ಲಿ ಇರುವಂಥ ದರ್ಶನ್ನೇ ಬೇರೆ ಅಂತ ಅನಿಸ್ಲಿಲ್ವಾ ನಿಮಗೆ? ಸರ್, ಅದೇ ಹೇಳಿದ್ನಲ್ಲ, ನಾವು ಮಾಡಿದಾಗ ಇಲ್ಲದೆ ಇದ್ದಾಗ ಇನ್ನೊಂದು ಮಾಡಿದಾಗ ಅವ್ರು ಹೇಳೋದನ್ನೇ ಕೇಳ್ತಾ ಇದ್ದೋ, ಸಣ್ಣ ಪುಟ್ಟ ನಡೀತಾ ಇತ್ತು. ಅದನ್ನು ಹಾಗಾಗಿ ಕೇಳ್ಕೊಂಬಿಡಿದೆ. ಅದು ಎಲ್ಲದಕ್ಕಿಂತ ನಾನು ಹೇಳ್ತೀನಿ ನೋಡಿ, ವಿರಾಟಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು. ನಾನೇನಾಯಿತು, ಆಲ್ರೆಡಿ ಇಲ್ಲೆಲ್ಲ ಏನು ಮಾಡಿದ್ದೆ, ನಾನು ಉದಯ ಟಿ ವಿಲಿ ಕೊಡಿಸ್ಬಿಟ್ಟಿದ್ದೆ, ಉದಯ ರಂಗವ್ರ ಹತ್ರ ಕೊಡಿಸ್ಬಿಟ್ಟಿದ್ದೆ, ನಾನು 4,500 ಕೋಟಿ ನನ್ನ ಇದ್ರ ಮೇಲೆ ಕೊಡಿಸ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಸಿನಿಮಾ ನಿಂತೋಗ್ಬಿಡುತ್ತೆ ಅಂತ ಭಯ ಆಗೋಯ್ತು ನನಗೆ. ಇದೇನಪ್ಪ ಇಷ್ಟು ದೊಡ್ಡ ಸಿನಿಮಾ ಮಾಡಿಬಿಡಿ. ಆಲ್ರೆಡಿ ನಾನು ಒಂದು 6-7 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿಬಿಡ್ತೀನಿ. ಪ್ರೊಡ್ಯೂಸರ್ಸ್ ಅವರು ಇವ್ರ ಹತ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಕೊಡಿಸ್ಬಿಟ್ಟು, ಆ ಪ್ರೊಡ್ಯೂಸರ್ ಯಾರೋ ಹೈದ್ರಾಬಾದವರು, ಅವ್ರು ಬಂದಿದ್ದೇ ಬೇರೆ ಆಗಿದ್ದೇ ಬೇರೆ. ಅಂಥ ಟೈಮಲ್ಲಿ ಏನು ಮಾಡಿದೆ, ನಾನು ಒಬ್ಬರ ಹತ್ರ, ಇವರು ಮಧು ಅಂತಿದ್ದಾರೆ, ಪಾರಿಜಾತ ಮಧು ಅಂತ, ಅವ್ರ ಹತ್ರನೂ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸರ್. ಫ್ರೆಂಡ್ಶಿಪ್ಗೆ ಅವರು ಮತ್ತು ಸಫೇರ್ ವೆಂಕಟೇಶ್ವರ್ ಇಬ್ಬರು ಸೇರಿ ಅವ್ರ ಹತ್ರ ಮಾತಾಡಿಬಿಟ್ಟು, ಸರ್ ನನಗೆ ಈಗ ಅರ್ಜೆಂಟಾಗಿ 50 ಲಕ್ಷ ಕೊಡ್ಬೇಕು ಸರ್, ಈ ಸಿನಿಮಾ ನನ್ನ ಪ್ರೊಡ್ಯೂಸರ್ ಹತ್ರ ನಿಮ್ಗೆ ಏನು ಬೇಕೋ ಅದು ಮಾಡಿಸ್ಕೊಡ್ತೀನಿ ಸರ್. 50 ಲಕ್ಷ ತೊಗೊಂಡೆ. 50 ಲಕ್ಷ ತೊಗೊಂಡು ಅದರಲ್ಲೊಂದು ಚೆಕ್ ತೊಗೊಂಡು ದರ್ಶನ್ ಸರ್ ಹತ್ರ ಹೋದೆ. ಅವ್ರಿಗೆ ಅಂದರೆ 50 ಲಕ್ಷ ಪೂರ್ತಿ ಅವ್ರಿಗೆಲ್ಲ ನಾನು ಸಿನಿಮಾ ಸ್ಟಾರ್ಟ್ ಮಾಡಬೇಕಂತ ಒಂದು ಅಮೌಂಟ್ ತೊಗೊಂಡೋದೆ. ಅವತ್ತಿನ ಇದಕ್ಕೇ ಒಂದು ಅಮೌಂಟ್ 25 ಲಕ್ಷ ತೊಗೊಂಡೋದೆ. ಈ ತೊಗೊಂಡೋಗ್ಬಿಟ್ಟು ಒಂದು ಬ್ಯಾಗ್, ಕ್ಯಾರಿ ಬ್ಯಾಗ್, ನಾನು ಅದ್ರಲ್ಲಿ ತೊಗೊಂಡು ಹೋಗ್ಬಿಟ್ಟು ಹೋದೆ. ಮನೇಲಿ ಕೂತ್ಕೊಂಡೆ, ಮಾತಾಡಿದೆ, ಎಲ್ಲ ಮಾಡಿದೆ. ಅವರು ಮಾತಾಡಿದ್ರು, ಕಾಫಿ ಕೊಟ್ಟರು, ಜ್ಯೂಸ್ ಕೊಟ್ಟರು, ಅವರು ಕೊಟ್ಟರು, ಎಲ್ಲರಿಗೂ ಕೊಟ್ಟರು, ಕೂತ್ಕೊಂಡ್ರು. ಅಷ್ಟರೊಳಗಾಗಲೇ ಅವ್ರ ವಿಷಯ ಮುಟ್ಟೋಗಿತ್ತು. ಗುರುಗಳೇ, ಇದು ದುಡ್ಡು ಯಾರು ಪ್ರೊಡ್ಯೂಸರ್ ಕೊಟ್ಟರಾ ಅಂದು. ಇಲ್ಲ ಸರ್, ಈ ಥರ ಎಲ್ಲೊಂದು ಯಾರ ಹತ್ರ ತಂದೆ ಅಂದರು. ನಾನು ಇರೋದು ನನಗೆ ಗೊತ್ತಿತ್ತು, ಈ ಮನುಷ್ಯ ಅದು ಟ್ರೇಸ್ ಔಟ್ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಸುಳ್ಳು ಇಲ್ಲ ಸರ್, ಈ ಥರ ಮಧು ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ಕೇಳಿ ಹಿಂಗೆ ಮಾಡ್ಕೊಂಬಂದಿದ್ದೀನಿ ಸರ್, ಹಿಂಗೆ ಇದೆಲ್ಲ ಆದಮೇಲೆ ಗುರುಗಳೇ, ನೀವೇನು ಮಾಡಿದ್ದೀರಾ, ಸ್ವಂತ ಮನೆ ಮಾಡಿದ್ದೀರಾ, ನಿಮಗೆ ಒಂದು ಹೆಣ್ಮಗಳಿದ್ದಾಳೆ, ಒಂದು ಮಗ ಇದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ, ನೀವೇನಾದರೂ ಮಾಡಿದ್ದೀರಾ? ನಾಳೆ ಈ ಪಿಕ್ಚರ್ ಅಂತೂ ನಿಲ್ಲಲ್ಲ ಗುರುಗಳೇ. ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು, 6 ತಿಂಗಳಾಗ್ಬೋದು, ಇಲ್ಲ 1 ವರ್ಷ ಆಗ್ಬೋದು. 100% ಸಿನಿಮಾ ನಿಮಗೆ ಅಂತೂ ನಿಲ್ಲಲ್ಲ. ನೀವು ತಲೆ ಕೆಡಿಸ್ಕೊಂಡು ಸಾಲ ಮಾಡಿ ಆ ಬಡ್ಡಿ ಕಟ್ಟಾಗಿದೆ. ಯಾಕಂದರೆ ಇದರಲ್ಲೇ ಸಿನಿಮಾ ಅಂತೂ ಮುಖ್ಯಲ್ಲ ನಿಮಗೆ. ನಾವು ಮಾಡ್ತಾ ಇದು ಇನ್ನೂ ಹೋಗ್ತಾ ಇರುತ್ತೆ. ಇವತ್ತಿನ ಇದಕ್ಕೆ ನಿಮಗೆ ಬಜೆಟ್ ಹೋಗುತ್ತೆ. ನೀವೊಂದು ಬಜೆಟ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಸ್ವಲ್ಪ ತಾಳ್ಮೆಯಿಂದಿರಿ, ಆಗುತ್ತೆ. ನೀವು ಫಸ್ಟು ತೊಗೊಂಡೋಗಿ ಅವ್ರಿಗೆ ಕೊಡೋದೇ ಇಲ್ಲ ಸರ್, ನೀವು ಇಟ್ಕೊಳ್ಳಿ ಸರ್, ಇದು ತೊಗೊಂಡೋಗಿ ಗುರುಗಳೇ, ಇದು ತೊಗೊಂಡೋಗಿ ವಿಜಯ್ ಅಂತ ಕರೆದ್ರು, ಮೇಡಮ್ ಬಂದರು, ಆ ಬ್ಯಾಗ್ ಕೊಟ್ಬಿಟ್ಟು ಗುರುಗಳಿಗೆ ಅಂದರು. ಅದು ಕೊಟ್ಬಿಟ್ಟು, ಇವಾಗ ಕೊಟ್ಬಿಟ್ಟು ನನಗೆ ಇವಾಗ ಫೋನ್ ಮಾಡಿಸ್ಬೇಕು ಅಲ್ಲಿಂದ ಅಂದರು. ನಾನು ಹೋಗಿ ಕೊಟ್ಬಿಟ್ಟು ಫೋನ್ ಮಾಡಿದೆ. ಸೊ ಅಂಥ ಟೈಮಲ್ಲಿ ಕೂಡ ನಮಗೇನು, ಈಗ ನೀವೇ ಯೋಚನೆ ಮಾಡಿ ಸರ್, ಈಗ ನನ್ನದು ರೆಮೆಂಡೇಷನ್ ಬರಬೇಕು, ಅದು ನಾನು ರೆಮೆಂಡೇಷನ್ನಲ್ಲಿ ಏನೋ ಒಂದು ಅಮೌಂಟ್ ತಂದುಕೊಟ್ರೆ ಅವಾಗ ನಾವೇನು ಮಾಡ್ತೀವಿ, ಇರಲಿ ಆಮೇಲೆ ನೋಡೋಣ ಅಂತೀವಿ. ಅವ್ರು ಅವತ್ತು ಥರ ಒಳ್ಳೆ ಸರ್, ನನಗೇನೆ ಬುದ್ಧಿ ಹೇಳಿ ಆ ದುಡ್ಡನ್ನು ವಾಪಸ್ ತೊಗೊಂಡೋಗಿ ಆಗುತ್ತೆ ಅಂತ. ಅದಾದಮೇಲೆ ನಾನು ಆ ಸಿನಿಮಾ ಮಾಡಿದೆ. ಸರಾ ಗೋವಿಂದರ ಕಡೆಯಿಂದ ಕಲ್ಯಾಣವ್ರನ್ನ ಪರಿಚಯ ಮಾಡಿಕೊಂಡು ಅವರು ಸಪೋರ್ಟ್ ಮಾಡಿ, ಗೋವಿಂದವ್ರು ಸಪೋರ್ಟ್ ಮಾಡಿ ಆ ಸಿನಿಮಾ ಆಯಿತು. ಅದಕ್ಕೂ ಚೆನ್ನಾಗಿ ಅವರು ಸ್ಪಂದಿಸಿದ್ರು, ಎಲ್ಲ ಥರ ಮಾಡಿದ್ರು. ನೀವು ಅದನ್ನು ಎಲ್ಲ ಮಾಡಿದ್ರಿ, ಎಲ್ಲ ಗೊತ್ತು ಸರ್. ಆ ಥರ ಈಗ ಏನಂತಂದರೆ, ನಾನು ಕೇಳಿದ್ದೀವಿ ಸರ್, ಯಾವ ಸಂದೇಶ ಕೊಡಲು ಗಲಾಟೆ, ಈ ಗಲಾಟೆಗಳು ಕೇಳಿದ್ದೀವಿ. ಇವಾಗ ನಿಮಗೆ ಒಂದು ಅನುಭವ ಬೇಕಂತಂದರೆ ನೀವು ಜೊತೆಲಿದ್ದರೆ ಮಾತ್ರ. ಈಗ ಬೇರೆಯವ್ರು ಹೇಳ್ತಿದ್ದಾಗ ನಾವು ಅಲ್ಲಿ ಇಲ್ಲದೇ ಇದ್ದಾಗ ನಡೆದಿರ್ಬೋದು, ಏನೋ ಆಗಿರ್ಬೋದು, ಏನೋ ಅನ್ನೋಷ್ಟು ಗೊತ್ತಿದೆ ವಿನಃ ನಮ್ಮ ಕಣ್ಣು ಮುಂದೆ ಒಂದು ದಿವಸ ಒಂದು ಗಲಾಟೆ ಆಗಿಲ್ಲ, ಒಂದು ಹೊಡೆದಾಟ ಆಗಿಲ್ಲ. ಒಬ್ರಿಗಂತೂ ಅವ್ರು ಇವತ್ತವರೆಗೂ ನಮ್ಮ ಮುಂದೆ ಒಂದು ಏಕವಚನದಲ್ಲೂ ಯಾರನ್ನೂ ಬೈದಿಲ್ಲ ಸರ್. ಆಯ್ತು ಸರ್, ಈಗ ನೀವು ಫಸ್ಟ್ ಸರ್ಕಲ್ ಇದ್ದರೆ ಒಂದೊಳ್ಳೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿತ್ತು, ನಿಮಗೂ ಅವ್ರಿಗೂ ಒಂದೊಳ್ಳೆ ಬಾಂಡಿಂಗ್ ಇತ್ತು. ಒಂದಲ್ಲ ಎರಡಲ್ಲ 4 ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ರಿ. ವಿರಾಟ್ ಆದಮೇಲೆ ನಿಮಗೂ ಅವ್ರಿಗೂ ಅಂದರೆ ಮತ್ತೆ ಯಾಕೆ ಸಿನಿಮಾಗಳು ಮಾಡಲಿಲ್ಲ, ಯಾಕೆ ಈ ಡಿಸ್ಟೆನ್ಸ್ ಅಂತಕ್ಕಂಥದ್ದು? ಡಿಸ್ಟೆನ್ಸ್ ಏನಂದರೆ, ಅವ್ರದ್ದು ಸಿನಿಮಾಗಳು ಜಾಸ್ತಿ ಸಿನಿಮಾಗಳಿತ್ತು ಸರ್. ನಾನು 1-2 ಪ್ರೊಡ್ಯೂಸರ್ ಕರ್ಕೊಂಡೋಗಿದ್ದೆ, ಮಾತಾಡಿದ್ರು, ಡೇಟು ಕೊಟ್ಟಿದ್ದರು. ಅಲ್ಲಿ ಟೋಪಿ ಕುಮಾರ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಕರ್ಕೊಂಡೋಗಿದ್ದೆ, ಮಾತಾಡಿದ್ರು, ಎಲ್ಲ ಹೇಳಿದ್ರು. ನೋಡಿ ಸರ್, ನನಗೆ ಅವ್ರು ಫಸ್ಟೇ ಹೇಳ್ಬಿಟ್ಟಿರೋರು, ಇಷ್ಟು ಸಿನಿಮಾ ಇದೆ ಗುರುಗಳು, ಅದಾದಮೇಲೆ ಮಧ್ಯದಲ್ಲಿ ಏನೋ ಕ್ಯಾನ್ಸಲ್ ಆಗಿದ್ರೆ ನಿಮ್ಮ ಸಿನಿಮಾ. ಸೊ ಹಂಗೇಳಿ ಆ ಮನುಷ್ಯನೆಲ್ಲ ಮಾತಾಡಿಸಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿ, ಸರಿ ನಾಳೆ ಬಂದುಬಿಡಿ 9:30 ಅಂತ. ಆ ಮನುಷ್ಯ 9:30 ನಾನು ಕಾಯ್ತಾಯಿದ್ದೀನಿ. ಇವರು 10 ಗಂಟೆ ಆಗೋಯ್ತು, ಫೋನ್ ಮಾಡಿಸ್ತಾವ್ರೆ ಸೀನಿನ ಕಡೆಯಿಂದ, ಮನುಷ್ಯ ಬರಲೇ ಇಲ್ಲ. ಸೊ ಒಂದು ರೀಸನ್ ಹೇಳಿದ್ರು. ಸೊ ಅವತ್ತು ಆಗೋಯ್ತು. ತಿರ್ಗಾ ಹೋದೋ ಇದೇ ಯಜಮಾನ ಸೆಟ್ಟಲ್ಲಿ, ತಿರ್ಗಾ ಒಂದು ದಿವಸ ಹೋದೋ, ತಿರ್ಗಾ ಊಟ ಮಾಡ್ದೋ, ಎಲ್ಲ ಮಾಡ್ದೋ, ಫೋಟೋ ತೆಗೆಸ್ಕೊಂಡ್ರು, ಅವರು ಎಲ್ಲ ಮಾಡಿದ್ರು, ಆಯಿತಾ. ತಿರ್ಗಾ ಒಂದು ಟೈಮ್ ಕೊಟ್ಟರು, ತಿರ್ಗಾ ಹೋದರು, ಮತ್ತೆ ಅದೇ ಭಾಳ ಆಯಿತು. ಈ ಥರ ಇಬ್ಬರು ಮಾಡಿದ್ರು ಸರ್.
ಸೊ ಆವಾಗ ಒಂದು ಏನು ಹೇಳಿದ್ರು ಅಂದರೆ, ಗುರುಗಳೇ ಇವರೆಲ್ಲ ಬಂದು ಬರೀ ಫೋಟೋ ತೆಗೆಸಿ ಅದಕ್ಕೆ ಬರ್ತಾರೆ, ನೀವು ಅವಸರ ಬೀಳಬೇಡಿ, ಒಳ್ಳೆ ಪ್ರೊಡ್ಯೂಸರ್ ನೀವು ನೋಡ್ಕೊಂಡು ಮಾತು ಮಾಡಿ, ಇಲ್ಲಾಂದರೆ ನಾನು ಯಾರನ್ನ ಇದ್ದರೆ ನಿಮ್ಗೆ ಮಾಡ್ತೀನಿ ಅಂದರು. ಸೊ ಅಷ್ಟರೊಳಗೆ ನಡೆಯೋ ಅದು ಇದು ಸಿನಿಮಾಗಳು, ಕೊರೋನಾ ಸ್ಟಾರ್ಟ್ ಆಯಿತು, ಇದಾಯಿತು, ಹಿಂಗಾಗಿ ಆ ಕೊರೋನಾ ಸ್ಟಾರ್ಟ್ ಆಗಿದ್ದ ತಕ್ಷಣ ಅವ್ರದ್ದು ಲಿಸ್ಟ್ ಜಾಸ್ತಿ ಆಗೋಯ್ತು. ಸೊ ಅಷ್ಟು ಮಾಡಿ ಮುಗಿಯೋ ಅಷ್ಟರೊಳಗೆ ನಾನು ಮೊನ್ನೆ ಕೂಡ ಇದರಲ್ಲಿ ಹೋಗಿ ಮಾತಾಡ್ಕೊಂಡೆ, ಕಾಟೇರ ಸೆಟ್ಟು ಪ್ಯಾಲೇಸಲ್ಲಿ ನಡೆಯುವಾಗ ಹೋದೆ, ಒಬ್ಬರು ಬಾಂಬೆ ಪ್ರೊಡ್ಯೂಸರ್ ಇದು ಹಿಂಗಿದೆ ನೋಡಿ ಗುರುಗಳು, ಇಷ್ಟಿದೆ ಲಿಸ್ಟು, ಅವ್ರು ಅಲ್ಲವರೆಗೂ ತಡೆಯೋಕ್ಕಾಗುತ್ತಾ? ಆಗಲ್ಲ, 4 ವರ್ಷ ಅಂತ ಯಾರೂ ತಡೆಯಲ್ಲ, ಒಂದು 2 ವರ್ಷ ಬಿಟ್ಬಿಡಿ ನೋಡ್ಕೊಂಡು, ಯಾರ್ದಾನ ಕ್ಯಾನ್ಸಲ್ ಆಗಿದ್ರೆ ಹೇಳ್ತೀನಿ ಸರ್ ಒಂದು ಮೀಟಿಂಗ್ ಮಾಡಿಸೋಣ ಅಂದರೆ, ಸುಮ್ಮನೆ ಬೇಕಾನೆ ಬರಲಿ ಮಾತಾಡ್ತೀನಿ, ಈ ಸಿನಿಮಾ ಕಮಿಟ್ಮೆಂಟ್ ಆ ಥರ ಏನು ಬೇಡ ಅಂತ ಹೇಳಿ ನಮ್ಮ ಹತ್ರ ಹಂಗೆ ಇತ್ತು ಸರ್. ಇವತ್ತುವರೆಗೂ ನಾನು ಹೇಳ್ತೀನಿ, ಯಾವಾಗ ನಾನು ಹೋಗಲಿ ಮನೆಗೆ ಹೋಗಲಿ ನಮಗೆ ಓಪನ್ನು ಇದ್ದರೆ ಅವರು ಲಕ್ಷ್ಮಣಂಗೆ ಫೋನ್ ಮಾಡ್ಬಿಟ್ಟು ಅಣ್ಣ ಇದ್ದಾರೆ ಅಂತ ಕೇಳಿದ್ರು, ಹ್ಞೂ ಅನ್ನೋರು, ಸಾರ್ ಅವರು ಅಂತ ಕೇಳಿದ್ರು, ಹ್ಞೂ ಅಣ್ಣ ಇದ್ದಾರೆ ಬನ್ನಿ ಅನ್ನೋರು. ಹೋದಾಗ ಅವರು ಜಿಮ್ ಮಾಡ್ದು ಏನೋ ಮಾಡ್ತಿರೋ ಅದು ಬಂದರೆ ಗುರುಗಳೇ ಲೇಟ್ ಆಗೋಯ್ತು, ಇಲ್ಲ ಸರ್ ನಾವೇ ಬಂದಿದ್ದು ನಿಮ್ಮ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಟೈಮು ಅಂತ ಮಾತಾಡಿದ್ದಾರೆ ಸರ್. ನಮಗೆ ಇವತ್ತುವರೆಗೂ ಸರ್ ಬೇರೆಯವ್ರು ಇವಾಗ ನಮಗೇನಾಗಿದೆ, ಈ ಇನ್ಸಿಡೆಂಟ್ ನಡೆದಿರೋ ಅಂದರೆ ನಮಗೆ ಒಂಥರ ನೋವಾಗುತ್ತೆ. ಆ ದಿನ ಪೇಪರಲ್ಲಿ ನೋಡೋದು, ಆಮೇಲೆ ಆ ಟಿ ವಿಲಿ ನೋಡಿ, ಆಮೇಲೆ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಬರ್ತಿದ್ದಾರ, ಅದು ನೋಡಿ ಭಾರಿ ಬೇಜಾರಾಗೋಯ್ತು, ಒಂಥರ ಅನ್ನಿಸ್ಬಿಡ್ತೀವಿ ಸರ್. ನಮಗೆಲ್ಲ ಅವರು ಒಂಥರ ಫ್ರೆಂಡು, ತಮ್ಮನ ಥರ ಇದ್ದು ಟ್ರೀಟ್ ಮಾಡೋರು ಸರ್. ಅದು ದೊಡ್ಡವರಾದ್ರೂ ಆ ಮನುಷ್ಯ ಸ್ಟಾರ್, ದೊಡ್ಡವ್ರನ್ನೇ ಏಜಲ್ಲಿ ದೊಡ್ಡವರಲ್ಲ, ಐಟಲ್ಲಿ ದೊಡ್ಡವನಲ್ಲ ಸರ್, ಸ್ಟಾರ್ ಆದರೂ ಸರ್ ನಮಗೆಲ್ಲ ಊಟ ಬಡ್ತು. ನಾವು ಶಬರಿಮಲೆಗೆ ಹೋದಾಗ ಸರ್ ಎಲ್ಲರ ಜೊತೆ ಎಲ್ಲ ಮನುಷ್ಯನ ಥರ ಕೂತ್ಕೊಂಡು ತರಕಾರಿ ಹೆಚ್ಚೋದಾಗಲಿ, ಊಟ ಬಡಿಸೋದು ಏನೇ ಇರಲಿ ಸರ್, ಪ್ರತಿಯೊಂದು ಒಂದು ಸ್ನಾನ ಮಾಡಿದ್ರೆ ಸೋಪಲ್ಲೆಲ್ಲ ಇಟ್ಟಿದ್ರೆ ತಂದುಕೊಡೋರು, ಒಂದು ಬಟ್ಟೆ ಇದ್ದರೆ ತಂದುಕೊಡೋರು, ನಾರ್ಮಲ್ ಮನುಷ್ಯನಾಗಿರೋರು ಸರ್. ಆಮೇಲೆ ನನಗೆ ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿತ್ತು ಸರ್, ನನಗೋಸ್ಕರನೇ ಅವರು ಇದನ್ನು ತೆಗ್ಸಿದ್ರು ಸರ್, 2 ಶೀಟ್ ತೆಗೆಸ್ಬಿಟ್ಟು ಅಲ್ಲಿ ಇದು ಒಂದು ಚಾಪ್ ಹಾಕಿ ಬೆಡ್ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿಸಿದ್ರು ಸರ್. ಗುರುಗಳು ಕೂತ್ಕೊಂಡು ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ, ಯಾಕಂದ್ರೆ ಕೇಳಿ ಸರ್, ಯಾರನ್ನ ಕೇಳಿ, ನಾನು 3-4 ಸರಿನೂ ಹೋಗಿದ್ದೀವಿ, 4 ಸರಿನೂ ನಾನು ಆ ಬೆಡ್ಡು ಅಲ್ಲಿ ತೆಗೆಸ್ಬಿಟ್ಟು, ಅಲ್ಲಿ ಸೀಟನ್ನು ತೆಗೆಸ್ಬಿಟ್ಟು ಅಲ್ಲಿ ಬೆಡ್ ಹಾಕ್ಬಿಟ್ಟು ಅಲ್ಲಿ ರೆಡಿ ಮಾಡಿಕೊಟ್ಟಿದ್ರು ಸರ್.